ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸೊ ನಾನಿವಾಗ 2 ಟೆಂಪಲ್ಸ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿದ್ದು ಆಯಿತು ಅಲ್ವಾ. ಸೊ ನಾನಿವಾಗ ಬಲಮುರಿ ಬಾಲಚಂದ್ರ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದೆ. ಅದಾದಮೇಲೆ ನಾನು ಶಿವನ ದೇವಸ್ಥಾನಕ್ಕೆ ಹೋದೆ. ಅದಾದಮೇಲೆ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಹೋದೆ. ಸೊ 3 ದೇವರ ದರ್ಶನ ಮುಗಿತು. ಸೊ ಮತ್ತೆ ನಾನು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ನಂಗೆ ಗೊತ್ತಿಲ್ಲ, ನಾನು ಪ್ರತಿ ಸತಿ ಎಲ್ಲೇ ಹೋದರೂ ಕೂಡ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋದು. ನೀವೆಲ್ಲ ಅನ್ಕೊಬೋದು ಏನಪ್ಪ ಇವಳು ಜಾಸ್ತಿ ದೇವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಳೆ ಅಂತ. ಬಿಕಾಸ್ ಈ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಬಂದಿರೋದು ನನಗೆ ದೇವ್ರ ಮೇಲೆ ನನ್ನ ಅಪ್ಪಯಿಂದ. ಬಿಕಾಸ್ ನನ್ನ ಫ್ಯಾಮಿಲೀಲಿ ನಾನು ಇರೋದು 4 ಮೆಂಬರ್ಸ್, ಅಪ್ಪ ಅಮ್ಮ ನಾನು ಮತ್ತು ಅಕ್ಕ. ಬೇಸಿಕ್ಲಿ ಅಮ್ಮ ಥರ ಅಕ್ಕ ಇದ್ದಾಳೆ, ಸೊ ಅಪ್ಪ ಥರ ನಾನು. ಸೊ ಅಪ್ಪ ಜಾಸ್ತಿ ಪೂಜೆ ಮಾಡ್ತಾರೆ, ದೇವ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಸೊ ಅಪ್ಪ ಲಿಂಗ ಹಾಕಿರೋದ್ರಿಂದ ಅವ್ರು ನಾನ್ ವೆಜ್ ಕೂಡ ತಿನ್ನಲ್ಲ. ಅಟ್ಲೀಸ್ಟ್ ನಾನು ನಾನ್ ವೆಜ್ ತಿಂತೀನಿ. ನಾನ್ ವೆಜ್ ತಿಂದರೂ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬರ್ತೀನಿ. ಮತ್ತು ನಾನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸೊ ನಾನು ಅದನ್ನು ಲಿಮಿಟಾಗಿ ತಿನ್ನಬೇಕು. ಸೊ ನೆಕ್ಸ್ಟು ನಾನು ಹಾಸ್ಟ್ಲು ಇರೋ ಕಡೆ ಹತ್ತಿರದಲ್ಲಿ ಮರಿಯಪ್ಪನ ಪಾಳ್ಯ ಅಂತ ಇದೆ, ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅಂತ ನನಗೆ ಯಾರೋ ಹೇಳಿದ ನೆನಪು. ಸೊ ನಾನು ಹೋಗ್ತಿದ್ದೀನಿ ಶಿವನ ದೇವಸ್ಥಾನಕ್ಕೆ. ಮತ್ತು ಅಲ್ಲಿ ಹೇಗೆಲ್ಲ ಇದೆ ಶಿವನ ದೇವಸ್ಥಾನ ಅನ್ನೋದನ್ನು ನಾನು ನಮಗೆ ತಿಳ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ನನ್ನ ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ ಫ್ರೆಂಡ್ಸ್. ನಾನು ಎಲ್ರಿಗೂ ಇನ್ನೊಂದು ವಿಷಯ ಹೇಳ್ಬೋದು. ನಾನು ಸ್ವಲ್ಪ ದಿನಗಳ ಕಾಲ ನಾನು ಲಾಗಿನ ನಿಲ್ಲಿಸಿದ್ದೆ. ಸೊ ನಾನು ಅದಕ್ಕೆ ಸಾರಿ ಕೇಳ್ತೀನಿ. ಸಾರಿ ಕೇಳಬೇಕೋ ಇಲ್ವೋ ನನ್ನ ದೇವ್ರಂಗೂ ಗೊತ್ತಿಲ್ಲ, ಬಟ್ ನಾನು ಸಾರಿ ಕೇಳ್ತೀನಿ. ಬಿಕಾಸ್ ಯಾಕಂದರೆ ಐ ಹ್ಯಾವ್ ಎಕ್ಸಾಮ್ಸ್ ಆ್ಯಂಡ್ ಐ ಹ್ಯಾವ್ ಸ್ಟಡಿ ಹಾಲಿಡೇಸ್, ದ್ಯಾನ್ ಐ ಹ್ಯಾವ್ ಇಂಟರ್ನ್ಶಿಪ್, ಲಾಟ್ ಆಫ್ ಥಿಂಗ್ಸ್ ಟು ಡೂ. ಸೊ ದಟ್ಸ್ ವೈ ಐ ಡಿಡಂಟ್ ಡೂ ಲಾಗ್. ದಟ್ಸ್ ವೈ ಮತ್ತು ನಾನು ಇನ್ನು ಮುಂದೆ ಲಾಗ್ನ ನಾನು ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ವಾರಕ್ಕೆ 1 ವೀಡಿಯೋ ಆದರೂ ಅಪ್ಲೋಡ್ ಮಾಡಬೇಕಂತ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ನನ್ನ ವೀಡಿಯೋನ ನೋಡಿ ಒಳ್ಳೆ ವ್ಯೂಸ್ ಕೊಡಿ. ಮತ್ತು ನಿಮಗೆ ಆ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಇನ್ನೂ ಹೆಚ್ಚು ಆ ವಿಡಿಯೋ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು, ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ ನನ್ನ ಒಂದು ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ. ನಾನು ಖಂಡಿತ ಪ್ರತಿಯೊಬ್ಬರು ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ದಲೆ ನಾನು ಖಂಡಿತವಾಗ್ಲೂ ನಾನು ಬೆಳೆಯೋದಕ್ಕೆ ಆಗೋದಿಲ್ಲ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ನಾನು ಲಾ ಓದ್ತಿದ್ದೀನಿ. ಸೊ ಇದು ಮಾಡೋ ನೆಸೆಸಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಎಲ್ಲರೂ ಹೇಳ್ತಾರೆ ಓದೋದೇ ಅಷ್ಟೊಂದು ಇರುತ್ತೆ, ನೀನು ಎಂತಕ್ಕೆ ವಿಡಿಯೋ ಮಾಡ್ತಿದ್ಯಾ, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಎಲ್ಲ ಹೇಳ್ತಿರ್ತಾರೆ. ಬಟ್ ನನಗೆ ಟೈಮ್ ವೇಸ್ಟ್ ಅಂತ ಅನಿಸಲ್ಲ. ಬಿಕಾಸ್ ಮನೇಲಿ ಕೂತ್ಕೊಂಡು ಸುಮ್ಮನೆ ರೀಲ್ಸ್ ಸ್ಕ್ರಾಲ್ ಮಾಡಿ ಮತ್ತೊಂದು ಮಾಡೋ ಬದಲು ಈ ಥರ ಒಂದು ವಿಡಿಯೋ ಮಾಡಿ ನಮ್ಮನ್ನು ನಾವು ಗುರುತಿಸ್ಕೊಂಡ್ರೆ ತುಂಬ ಚೆಂದ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ನಿಮ್ಮ ಒಂದು ಆಶೀರ್ವಾದ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಫ್ರೆಂಡ್ಸ್. ಸೊ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ. ನಿಮಗೆ ಮತ್ತೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನ್ನನ್ನು ಕೇಳಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಫಾರ್ ಯುವರ್ ಕಮೆಂಟ್ಸ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾನು ಫೈನಲಿ ಮರಿಯಪ್ಪನ ಪಾಳ್ಯ ರೀಚ್ ಆಗ್ತಿದ್ದೀನಿ. ಸೊ ಮತ್ತು ದೇವಸ್ಥಾನ ಎಲ್ಲಿದೆ ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ. ಸೊ ಇಲ್ಲೇನೋ ಸಮಥಿಂಗ್ ಬ್ಯಾನರ್ ಥರ ಇದೆ, ಅದನ್ನು ನೋಡಿಬಿಟ್ಟು ನಾನು ದೇವಸ್ಥಾನ ಎಲ್ಲಿದೆ ಅಂತ ಫೈಂಡ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ಇಲ್ಲಾಂದರೆ ಗೂಗಲ್ ಮ್ಯಾಪ್ ಹಾಕ್ಕೊತೀನಿ. ಇಲ್ಲಾಂದರೆ ಯಾರನ್ನಾದರೂ ಕೇಳಿದ್ರೆ ಐ ಹೋಪ್ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗ್ಬೋದು ಅಂತ ಅನಿಸುತ್ತೆ. ಮತ್ತು ನಿಮಗೆ ತೋರಿಸ್ತೀನಿ ನಾನು ಎಲ್ಲಿದ್ದೀನಿ ಅನ್ನೋದನ್ನು ಕೂಡ. ಸೊ ಎಲ್ಲರೂ ಕೂಡ ನನ್ನ ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ. ಫ್ರೆಂಡ್ಸ್, ಫೈನಲಿ ಮರಿಯಪ್ಪನ ಪಾಳ್ಯ ರೀಚ್ ಆಗಿದ್ದೀನಿ. ಸೊ ಏನೋ ಸ್ಟ್ಯಾಚು ಕಾಣ್ತಿದ್ದೆ, ನನಗೆ ಶಿವನ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ. ಸೊ ಫೈನಲಿ ಶಿವನ ದೇವಸ್ಥಾನ ಹುಡುಕಾಯಿತು. ಸೊ ಬಂದಿದ್ದೀನಿ. ಈ ಶಿವನ ದೇವಸ್ಥಾನದಲ್ಲಂತೂ ಹೆವಿ ಜನ ಇದ್ದಾರೆ. ಸೊ ನೀವು ನೋಡ್ಬೋದು, ಕ್ಯೂ ಒಂದಷ್ಟು ರೌಂಡ್ಸ್ ಹಾಕ್ಕೊಂಡು ಬಂದು ಆಮೇಲೆ ದರ್ಶನ ಮಾಡ್ತಕ್ಕಂಥದ್ದನ್ನ ಕೂಡ ನೀವು ನೋಡ್ಬೋದು. ಮತ್ತು ದೇವಸ್ಥಾನದ ಮುಂದೆ ಎಲ್ಲ ಡೆಕೋರೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು ಫ್ರೆಂಡ್ಸ್, ಭಕ್ತಾದಿಗಳೆಲ್ಲ ಹೇಗೆ ಲೈನಲ್ಲಿ ನಿಂತಿದ್ದಾರೆ, ಎಷ್ಟು ರಶ್ ಇದೆ ಅಂತ. ಸೊ ತುಂಬ ದಾಟಿ ಬಂದಿದ್ದೀವಿ ಮುಂದೆ. ಸೊ ದೇವಸ್ಥಾನ ಒಳಗಡೆ ಎಂಟರ್ ಆದ್ವಿ. ಸೊ ನೀವು ನೋಡ್ಬೋದು, ನೀವು ಕೂಡ ಇಲ್ಲಿ ದರ್ಶನವನ್ನು ಮಾಡ್ಬೋದು ಶಿವಂದು. ಎಷ್ಟು ಚೆನ್ನಾಗಿದೆ ಪರಮೇಶ್ವರನ ದರ್ಶನ ಇಲ್ಲಿ ಅಂತ. ಮತ್ತು ಹಾಗೆಯೇ ಇಲ್ಲಿನ ಅರ್ಚಕರು ಎಲ್ರಿಗೂ ಕೂಡ ಮಂಗಳಾರತಿಯನ್ನು ಕೊಡ್ತಿರೋದು ನೋಡ್ಬೋದು. ಮತ್ತು ಹಾಗೆಯೇ ಈ ಒಂದು ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿ ಮತ್ತೊಂದು ದೇವಸ್ಥಾನ ಅಂದರೆ ಆದಿಶಕ್ತಿ ದೊಡ್ಡಮ್ಮ ಅವರ ಸನ್ನಿಧಿ ಅಂತ ದೇವಸ್ಥಾನ ಆಯಿತು. ಸೊ ಆ ಒಂದು ದೇವಸ್ಥಾನಕ್ಕೂ ಹೋಗೋಣ ಅಂದ್ಬಿಟ್ಟು ಸೊ ನಾನು ಹೊರಟೆ. ಸೊ ನೋಡ್ಬೋದು ನೀವು ಈ ದೇವಸ್ಥಾನ ಹೇಗಿದೆ ಅಂತ. ಹಾಗೆಯೇ ಅಮ್ಮನವ್ರ ದರ್ಶನ ಮಾಡಿಬಿಡೋಣ, ಇಷ್ಟು ಹತ್ರ ಬಂದು ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಟ್ಟೆ. ನೀವು ನೋಡ್ಬೋದು ಹೇಗಿದೆ ದರ್ಶನ ದೇವರದು ಅಂತ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ದೇವಿಗೆ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಹಾಗೆಯೇ ಪಕ್ಕದಲ್ಲಿ ಹೋಗ್ತಾ ಇದ್ದರೆ ಇನ್ನೊಂದು ದೇವರು ಅಮ್ಮನವರ ದೇವಸ್ಥಾನ ಇತ್ತು. ಸೊ ಅಲ್ಲೂ ಕೂಡ ಹೋದೆ. ಹಾಗೆಯೇ ಮತ್ತೊಂದು ಮಾರಮ್ಮನ ಒಂದು ವಿಗ್ರಹವನ್ನು ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿದರು, ಅದನ್ನು ಕೂಡ ನೋಡ್ಬೋದು. ಸೊ ಫ್ರೆಂಡ್ಸ್, ಫೈನಲಿ ಶಿವರಾತ್ರಿ ದಿನ ಎಲ್ಲ ದೇವರ ದರ್ಶನವನ್ನು ಮುಗಿಸಿ ನಾನು ಹೊರಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸೊ ನಾನು ಮರಿಯಪ್ಪನ ಪಾಳ್ಯದಲ್ಲಿರ್ತಕ್ಕಂಥ ಒಂದು ಶಿವನ ದೇವಸ್ಥಾನ ಹೋದೆ. ಅದೇ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಒಂದು ಅಟ್ಯಾಚ್ ಆಗಿ ಮತ್ತೊಂದು ಹೆಣ್ಣು ದೇವತೆಯ ಒಂದು ದೇವಸ್ಥಾನ ಆಯಿತು.
ಆ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡಿಕೊಂಡು ನನ್ನ ಇಷ್ಟಾರ್ಥಗಳೆಲ್ಲ ಈಡೇರಲಿ ಅಂತ ಕೇಳಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಕೇಳಿಕೊಂಡು ಸೊ ಫೈನಲಿ ದೇವಸ್ಥಾನನ ಅಲ್ಲಿ ದರ್ಶನವನ್ನು ಮುಗಿಸಿ ನಾನು ಮತ್ತೆ ನಾನು ಹಾಸ್ಟೆಲ್ಗೆ ಹೊರ್ತೀನಿ ಫ್ರೆಂಡ್ಸ್. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ನೀವು ಹೇಳಿ, ನಾನು ಖಂಡಿತ ಅದನ್ನು ಸರಿ ಮಾಡ್ಕೊತೀನಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಕೂಡ ಯೂಸ್ಫುಲ್ ಅಂತ ನಾನು ಅಂದ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಬಿಕಾಸ್ ನಾನು ಹಾಸ್ಟೆಲ್ಗೆ ಹೋಗಬೇಕು. ಸೊ ನಾನು ನಡ್ಕೊಂಡೇ ಹೋಗಿದ್ರಿಂದ ನಾನು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಐ ವಾಂಟ್ ಸಮ್ ರೆಸ್ಟ್ ಫ್ರೆಂಡ್ಸ್. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋ ಜೊತೆ. ಬೈ.